ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾತಾಡೋದು ಶಾಂತಿನ ಇವಳೊಬ್ಳೆ ಪ್ರೀತಿಸೋತರ. ಜಾಣ ಮರಿ. ಅಮ್ಮ ನಂಗ್ ಸಾಕುಮ್ಮ. ಯಾಕಮ್ಮ? ಇದೊಂದೇ ಒಂದು ತುತ್ತು ತಿನ್ಬಿಡು. ಅಯ್ಯಮ್ಮ ಸಾಕು, ಆಗ್ಲಿಂದ ನೀವೇ ತಿನ್ನಿಸ್ತಿದ್ದೀರಾ. ಸರಿ ಕೊಡಿ, ನಾನೇ ತಿಂತೀನಿ. ಯಾಕಮ್ಮ ಅಮ್ಮ ಅಂತ ಹೇಳ್ತೀಯಾ? ನಾನು ಊಟ ಮಾಡಿಸ್ಬಾರ್ದಾ? ಸರಿ ತಿನ್ಸಿ. ಅಮ್ಮ ಏನಮ್ಮ ಹಾಗೆ ನೋಡ್ತಿದ್ದೀರಾ? ನಿನ್ನ ನೋಡಿದ್ರೆ ನಿಜವಾಗ್ಲೂ ನನ್ನ ಮಗಳನ್ನ ನೋಡ್ದಂಗೆ ಆಗತ್ತಮ್ಮ. ಈಗೇನಾದ್ರೂ ಅವಳು ಬದುಕಿದಿದ್ರೆ ಹೆಚ್ಚು ಕಮ್ಮಿ ನಿನ್ ವಯಸ್ಸೇ ಕಣಮ್ಮ. ಹಾಗಾಗಿ ನೀನ್ ನನ್ನನ್ನ ಅಮ್ಮ ಅಂತ ಕರೆದಿದ ತಕ್ಷಣ ನನ್ನ ಹೃದಯ ಉಕ್ಕಿ ಬರುತ್ತಮ್ಮ. ಏನಮ್ಮ ಇನ್ನೊಂದ್ಸಲ ಅಮ್ಮ ಅಂತ ಕರೀತೀಯ? ಅಮ್ಮ ಎಲ್ಲಿ ಆನು? ಅಯ್ಯಯ್ಯೋ, ಇಷ್ಟೊತ್ತಾದ್ರೂ ಹೊರಗಡೆ ಹೋಗಿರೋ ಮನುಷ್ಯ ಇನ್ನೂ ಬಂದೇ ಇಲ್ವಲ್ಲ. ಸರಿಯಾದ ಸಮಯಕ್ಕೆ ಊಟ ಮಾಡಲ್ಲ, ಸರಿಯಾದ ಸಮಯಕ್ಕೆ ತಿಂಡಿ ಮಾಡಲ್ಲ. ಏನೋ ಅಪ್ಪ, ಅದು ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತೇ ಆಗೋದಿಲ್ಲ. ಆದ್ರೂ ಅವ್ರ ಮಗ ಮಾತ್ರ ತದ್ವಿರುದ್ಧ ಕಣಮ್ಮ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಒಂದ್ ಫೋನ್ ಮಾಡ್ತೀನಿ ರಮ್ಮ. ಅಮ್ಮ ಬೇಡಮ್ಮ, ಅಪ್ಪಂಗೆ ಯಾಕೆ ಫೋನ್ ಮಾಡಿ ತೊಂದರೆ ಕೊಡೋದು? ಯಾರ್ದು ಪ್ರಾಣ ಕಾಪಾಡೋ ಕೆಲಸ ಮಾಡ್ತಿದ್ದಾರೆ, ಪುಣ್ಯದ ಕೆಲಸ ಅಲ್ವಾ ಅದು. ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ನಾನು ಒಬ್ಳೇ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಸರಿಯಾಗಿ ಹೇಳ್ದೆ ಕಣಮ್ಮ ನೀನು. ಒಬ್ಳೇ ಅಲ್ಲೆಲ್ಲ ಹೋಗ್ಬಾರ್ದು ಕಣಮ್ಮ, ಹಾಗೆಲ್ಲ ನಮ್ಮವ್ರ ಜೊತೆನೇ ಹೋಗ್ಬೇಕು. ಏನೋ ನನ್ ಮಗ ಹಂಗನ್ನಲ್ಲ ಅಂತ ಹೇಳಿ ನಾನು ಪೊಲೀಸ್ ಸ್ಟೇಷನ್ ಕಳ್ಸೋದಕ್ಕೆ ಹೂ ಅಂದೆ. ಅದೇನ್ ಗೊತ್ತೇನಮ್ಮ, ನಿನ್ನ ನಿಮ್ಮ